ಓಕೆ, ಇಡೀ ಮನೆಗೆ ರಕ್ಷಿತಾ ಮತ್ತೆ ಗಿಲ್ಲಿ ಏನಾದ್ರು ಟಾರ್ಗೆಟ್ ಆಗ್ತಾ ಇದಾರ ಅಂತ ಎಲ್ರು ಬರ್ತಾರೆ, ರಕ್ಷಿತಾ ಇಲ್ಲ ಗಿಲ್ಲಿ ಅಂತ ಹೆಸರು ತಗೊಂತಾರೆ. ಗಿಲ್ಲಿ ಕಾಮಿಡಿನ ಎಂಜಾಯ್ ಮಾಡಿರ್ತಾರೆ, ಆಮೇಲೆ ಮತ್ತೆ ಇಲ್ಲ ಗಿಲ್ಲಿ ಮಾಡೋದು ಹರ್ಟ್ ಆಗುತ್ತೆ ಅಂತಾರೆ. ಹೆಂಗೆ ಅದು ಹೆಂಗ್ ತಗೊಂತಾ ಇದಾರೆ ಮನೆಯವರು ಅಂತ? ಅಂದ್ರೆ ಮರದಲ್ಲಿ ಚೆನ್ನಾಗಿರೋ ಹಣ್ಣಿಗೆಲ್ಲ ಮೇಡಮ್ ಕಲ್ಲು ಹೊಡೆಯೋದು ಕೊಳ್ತೋಗಿರೋದು ಕೊಡಿತೀವಿ, ಅದು ಅವ್ರಿಬ್ರು ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಹೈಲೈಟ್ ಆಗ್ತಾವ್ರೆ ಅಂದ್ರೆ ಎಲ್ರ ಕಣ್ಣು ಅವ್ರ ಮೇಲೆ ಇರ್ತದೆ, ಅದಷ್ಟೇನೆ. ಆದ್ರೆ ಕೆಲವೊಂದು ವಿಚಾರದಲ್ಲಿ ನಾನು ಗಿಲ್ಲಿಗೆ ಏನಂದಿದೆ ಅಂದ್ರೆ, ಗಿಲ್ಲಿ ನಾವು ಎಷ್ಟೇ ಕ್ಲೋಸ್ ಆಗಿದ್ರು ನೀನು ಏನೇ ಮಾಡೋ ತುಂಬ ಖುಷಿ ಆಗ್ತಿದೆ, ಆದರೆ ಕೆಲವ್ರಿಗೆ ನೀನು ಮಾಡೋದು ಏನೋ ಹೊರಟ್ ಆಗ್ತಾ ಇರ್ಬೋದು, ಅದೊಂಚೂರು ನೋಡ್ಕೊ ಅಂತ ಅಂದಿದೆ ನಾನು ಅಷ್ಟೇ. ಬಟ್ ಗಿಲ್ಲಿ ಯಾರು ಏನೇ ಅಲ್ಲಿ ಗೊತ್ತಲ್ಲ ಹೊಡೆಯೋಗಿಲ್ಲ ಬೈಯೋಗಿಲ್ಲ ಅಂತ, ಅವನಿಗೆ ಜಾಸ್ತಿ ನಾನು ರೇಗಿಸ್ಬೇಡ ಅಂದರೆ ಇನ್ನೂ ಡಬಲ್ ಮಾಡ್ತಾನೆ ಗಿಲ್ಲಿ. ಖುಷಿಯಾಗೆ ಮಾಡ್ತಾನೆ, ಬೇಜಾರು ಮಾಡ್ಕೊಂಡಲ್ಲ, ತುಂಬ ಖುಷಿಯಾಗೆ ಮಾಡ್ತಾನೆ. ಅದನ್ನ ಹಂಗೆ ಸ್ವೀಕರಿಸಿದ್ರೆ ಅದು ಮಜವಾಗಿ ಹೋಗ್ತಾ ಇರ್ತದೆ ಅಷ್ಟೇ. ಮನೇಲಿ ಎಲ್ಲರೂ ಹೇಳ್ತಿರ್ತಾರಲ್ಲ, ಅಂದ್ರೆ ಗಿಲ್ಲಿ ಮಾಡೋದ್ ಕೆಲವೊಮ್ಮೆ ತುಂಬಾ ಹರ್ಟ್ ಆಗುತ್ತೆ, ಯಾರನ್ನೋ ಕೆಳಗಡೆ ಹಾಕ್ಬಿಟ್ಟು ಕಾಮಿಡಿ ಮಾಡ್ತಾರೆ ಅವರು ತುಂಬಾ ಅಂತ ಹೇಳಿ. ನಿಮಗೆ ಹಂಗ ಅನ್ಸುತ್ತಾ ಗಿಲ್ಲಿ ಆ ಥರ ಮಾಡ್ತಾರೆ ಅಂತ? ಅದೇ ನಾನು ಹೇಳಿದ್ನಲ್ಲ, ಈಗ ಅವ್ನು ರೇಗಿಸ್ತಾನೆ, ನಾವು ಅದನ್ನ ನೀವೇನಾರು ಹಿಂತಿರಿಕೆ ಮಾಡಿದ್ರೆ ಇನ್ನೂ ರೇಗಿಸ್ತಾನೆ, ಸುಮ್ಮನೆ ಆಗ್ಬಿಟ್ರೆ ಏನೂ ಇಲ್ಲ. ನೀವು ಪದೇ ಮಾಡ್ತಾರೆ ಇನ್ನೂ ರೇಗಿಸ್ತಾನೆ ಇರ್ತಾನೆ, ಒಂದಿನ 2 ದಿನ ಆದ್ರೂ ಬಿಡೋದಿಲ್ಲ, ಅಷ್ಟು ರೇಗಿಸ್ತಾರೆ ಗಿಲ್ಲಿ. ಓಕೆ, ಈ ಬಜ್ಜಿದೊಂದು ಇದು ಟಾಸ್ಕ್ ಕೊಟ್ಟಿರ್ತಾರೆ, ಅವಾಗ ನೀವು ಕಮೆಂಟೇಟರ್ ಆಗಿರ್ತೀರಾ. ಗಿಲ್ಲಿ ಅವರು ಅದನ್ನ ಅಂದ್ರೆ ಆ ಗೇಮ್ ನ ಹಾಳು ಮಾಡ್ತಾರೆ ಅಂತ ಅವ್ರ ಟೀಮ್ ಅವರೆಲ್ಲ ಹೇಳ್ತಾರೆ. ಬಟ್ ಇದು ಲೈವ್ ಅಲ್ಲಿ ಒಂದು ವಿಡಿಯೋ ನೋಡಿದ್ದೆ ನಾನು. ಏನು ಅಂದ್ರೆ ಗಿಲ್ಲಿ ಕುತ್ಕೊಂಡು ಕಾವ್ಯನ ಹತ್ರ ಹೇಳ್ತಿರ್ತಾರೆ, ಕಾವ್ಯ ಕೇಳ್ತಾರೆ ಏನಕ್ಕೆ ನೀನು ಗೇಮ್ ನ ಹಾಳು ಮಾಡಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಗಿಲ್ಲಿ ಹೇಳ್ತಾರೆ, ಇಲ್ಲ ನಾನು ಅಲ್ಲಿ ಹೋಗಿದ ತಕ್ಷಣನೇ ಜಾನ್ವಿ ಇಟ್ಕೊಂಡು ಈ ಗೇಮ್ ನ ಹಾಳು ಮಾಡ್ಬಿಡ್ತಾನೆ, ಗಿಲ್ಲಿನ ಹತ್ರ ಬಿಡ್ಬೇಡಿ ಅಂತಂದ್ರು, ಅದಕ್ಕೆ ನಾನು ಹಾಳು ಮಾಡಿದೆ ಅಂತ ಹೇಳ್ತಾರೆ. ಅಂದ್ರೆ ನಿಮಗೆ ಅನ್ಸ್ತಾ ಅದು ಗಿಲ್ಲಿ ಇಂಟೆನ್ಷನಲಿನೇ ಹಾಳು ಮಾಡಿದ್ರು ಆ ಗೇಮ್ನ? ಇಲ್ಲ, ಇವರಿಬ್ರು ಮಾತಾಡ್ಕೊಂಡಿರೋದು ನಮಗೆ ಗೊತ್ತಿಲ್ಲ. ಆಮೇಲೆ ಬೇರೆ ಥರದಲ್ಲಿ ಬೇರೆ ವಿಚಾರದಲ್ಲಿ ಎಷ್ಟೇ ಕಾಮಿಡಿಗೆ ಮಾಡಿದ್ರು ಓಕೆ, ಬಟ್ ಬಿಗ್ ಬಾಸ್ ಅಂತ ಏನಾದ್ರು ಟಾಸ್ಕ್ ಕೊಟ್ಟಾಗ ಭಾಳ ಎಚ್ಚರಿಕೆಯಿಂದ ಆಡ್ಬೇಕಾಗ್ತದೆ. ಇಲ್ಲಾಂದರೆ ಬಿಗ್ ಬಾಸ್ ವಿರುದ್ಧನೇ ಮಾತಾಡ್ದಂಗೆ ಅಂತ ಆಗ್ಬಿಟ್ಟು ಬಿಗ್ ಬಾಸ್ ಪನಿಷ್ಮೆಂಟ್ ಕೊಡುತ್ತೆ. ಅದಾವಾಗ ಬಿಗ್ ಬಾಸ್ ಹೇಳಿದ್ರು ಅವನಿಗೆ, ಇನ್ನೇನು ಬೇಕಾದ್ರೂ ಮಾಡು, ಟಾಸ್ಕ್ ಅಂತ ಬಿಗ್ ಬಾಸ್ ಕೊಟ್ಟಾಗ ನೀನು ಫಾಲೋ ಮಾಡಲೇಬೇಕು, ಎಚ್ಚರಿಕೆ ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಅದಾದಮೇಲೆ ಅವನು ತಿತ್ಕೊಂಡವನೇ ಅಂತ ನಾನು ಅನ್ಕೋತೀನಿ.